ಎಲ್ಲರಿಗೂ ಟೀಚ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಾಣಿಗಳಲ್ಲಿ ಪೋಷಣೆ, ಅವು ಹೇಗೆ ತಿನ್ನುತ್ತವೆ ಮತ್ತು ಹೇಗೆ ಜೀರ್ಣಿಸುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಪಾಠದಲ್ಲಿ ನಾವು ಏನೇನ್ ಕಲಿತಿದ್ದೀವಪ್ಪ ಅಂತಂದ್ರೆ, ಮೊದಲನೇದಾಗಿ ಪ್ರಾಣಿಗಳಿಗೆ ಆಹಾರ ಏಕೆ ಬೇಕು ಮತ್ತು ಪೋಷಣೆಯ ವಿವಿಧ ವಿಧಾನಗಳು. ಆಮೇಲೆ ಪ್ರಾಣಿ ಸಮ ಪೋಷಣೆಯ 5 ಹಂತಗಳು. ಸೊ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಮೂರನೇದ್ದು ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರದ ಅದ್ಭುತ ಪಯಣ. ಆಮೇಲೆ ಹುಲ್ಲು ತಿನ್ನುವ ಪ್ರಾಣಿಗಳು ಹೇಗೆ ಆಹಾರವನ್ನ ಜೀರ್ಣಿಸಿಕೊಳ್ಳುತ್ತವೆ. ನೆಕ್ಸ್ಟ್, ಕಣ್ಣಿಗೆ ಕಾಣದಂತಹ ಸಣ್ಣ ಅಮೀಬಾ ತನ್ನ ಆಹಾರವನ್ನ ಹೇಗೆ ತಿನ್ನುತ್ತದೆ ಎಂದು ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಸೊ ಈ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇಲೆ ನಾವು ಇವತ್ತ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಪ್ರಾಣಿಗಳಿಗೆ ಆಹಾರ ಏಕೆ ಬೇಕು ನೋಡಿ. ಇಲ್ಲಿ ನಾವು ಪ್ರತಿದಿನ ಆಹಾರವನ್ನ ಸೇವಿಸ್ತೀವಿ. ಯಾಕೆ ಸೇವಿಸ್ತೀವಿ ಗೊತ್ತಾ ನಿಮಗ? ನಮ್ಮ ದೇಹಕ್ಕ ಶಕ್ತಿ ಬೇಕು, ಬೆಳವಣಿಗೆ ಆಗ್ಬೇಕು, ಮತ್ ನಾವು ಆರೋಗ್ಯ ಆಗಿರಬೇಕು. ಸೊ ಅದೇ ರೀತಿ ಎಲ್ಲಾ ಪ್ರಾಣಿಗಳಿಗೂ ಆಹಾರ ಇಲ್ಲಿ ಅಗತ್ಯ ಆಗತ್ತ. ಸೊ ಆಹಾರದಿಂದ ನಮಗ ಅಥವಾ ಪ್ರಾಣಿಗಳಿಗೆ ಏನು ಮುಖ್ಯವಾಗಿ 3 ಪ್ರಯೋಜನಗಳದಾವ ಇಲ್ಲಿ ಅಂತಂದ್ರ, ಒಂದು ಶಕ್ತಿ ದೊರೆಯುತ್ತದೆ, ಎರಡನೇದ್ದು ದೇಹದ ಬೆಳವಣಿಗೆ ಆಗುತ್ತೆ, ಇನ್ನೊಂದು ಹಾಳಾದ ಅಂಗಾಂಶಗಳ ದುರಸ್ತಿ ಆಗುತ್ತೆ. ಸೊ ಇಲ್ಲಿ 3 ಪ್ರಯೋಜನ ಏನಪ್ಪಾ ಆಹಾರದಿಂದ ಅಂತಂದ್ರೆ, ನಮಗೆ ಶಕ್ತಿ ಆಗ್ತದ, ದೇಹದ ಬೆಳವಣಿಗೆ ಆಗ್ತದ ಮತ್ತು ದುರಸ್ತಿ ಅಥವಾ ಹಾಳಾದ ಅಂಗಾಂಶಗಳ ಅಂದ್ರೆ ರಿಪೇರ್ ಮಾಡ್ತದ. ಹೌದಾ? ನೆಕ್ಸ್ಟ್, ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ. ಹೌದಾ? ಆದ್ರೆ ಅದು ಪ್ರಾಣಿಗಳಿಂದ ಸಾಧ್ಯವಿಲ್ಲ. ಸೊ ಪ್ರಾಣಿಗಳು ಅಥವಾ ಮನುಷ್ಯರು ಏನಾಗಿದ್ದಾರೆ, ಸಸ್ಯಗಳ ಮೇಲೆ ಅವಲಂಬಿತವಾಗಿದ್ದಾರೆ ಆಹಾರವನ್ನ ಪಡೆದುಕೊಳ್ಳಲಿಕ್ಕೆ. ಸೊ ಹಾಗಾದ್ರೆ ಇಲ್ಲಿ ಪ್ರಾಣಿಗಳಿಗೆ ಆಹಾರ ಹೇಗ್ ಸಿಗ್ತದ? ಸೊ ಇಲ್ಲಿ ನಾವು 2 ತರಹದಂತ ಪೋಷಕಗಳನ್ನ ನೋಡ್ಬೋದು. ಒಂದು ಸ್ವಪೋಷಕ. ಸ್ವಪೋಷಕಗಳಿಗೆ ಉದಾಹರಣೆ ಏನ್ ಬರ್ತದ ಇಲ್ಲಿ? ಸಸ್ಯಗಳು ಮತ್ತು ಸ್ವಲ್ಪ ಬ್ಯಾಕ್ಟೀರಿಯಾಗಳು. ಇನ್ನೊಂದು ಪರಪೋಷಕಗಳು. ಇಲ್ಲಿ ಅಂದ್ರೆ ನಾವು ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಅವಲಂಬನೆಯನ್ನ ಹೊಂದಿರಬೇಕಾಗತ್ತದ. ಸೊ ಇದಕ್ಕೆ ಎಲ್ಲಾ ಪ್ರಾಣಿಗಳ ಮತ್ತ ಮನುಷ್ಯರ ಉದಾಹರಣೆ ಆಗ್ತಾರ. ಸೊ ಇಲ್ಲಿ ಒಂದು ನಿಮಗಿದು ಗೊತ್ತೇ ಅಂತಹ ಒಂದು ಕ್ಯೂರಿಯಾಸಿಟಿ ಕ್ವಶನ್ ಅಥವಾ ನಾಲೆಜಬಲ್ ಇದು ಅಂತಂದ್ರೆ, ಟೇಪ್ವಾರ್ಮ್ಸ್ ಕೆಲವು ಪ್ರಾಣಿಗಳಿಗೆ ಜೀರ್ಣಾಂಗ ವ್ಯವಸ್ಥೆನೇ ಇರುವುದಿಲ್ಲ. ಸೊ ಅವೇನ್ ಮಾಡ್ತಾವ? ನೇರವಾಗಿ ಚರ್ಮದ ಮೂಲಕ ಆಹಾರವನ್ನ ತೆಗೆದುಕೊಳ್ತಾವ. ಓಕೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ತಿಳಿದುಕೊಳ್ಬೇಕಾಗಿದ್ದು ಹೊಲೋಜೋಯಿಕ್ ಪೋಷಣೆ ಅಂದ್ರೆ ಏನು. ಸೊ ಇಲ್ಲಿ ಹೊಲೋಜೋಯಿಕ್ ಪೋಷಣೆ ಅಂದ್ರೆ ಆಹಾರವನ್ನ ಒಳಗೆ ತೆಗೆದುಕೊಂಡು ಅದನ್ನ ಜೀರ್ಣಿಸಿ ಅದರಲ್ಲಿರತಕ್ಕಂತ ಪೋಷಕಾಂಶಗಳನ್ನ ಹೀರಿಕೊಂಡು ಅವುಗಳನ್ನ ಬಳಸಿಕೊಂಡು ಉಳಿದ ಭಾಗವನ್ನ ಹೊರ ಹಾಕುವಂತ ಪ್ರಕ್ರಿಯೆಗೆ ನಾವೇನಂತೀವಿ? ಹೊಲೋಜೋಯಿಕ್ ಪೋಷಣೆ ಅಥವಾ ಪ್ರಾಣಿ ಸಮ ಪೋಷಣೆ, ಹೊಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ? ಪ್ರಾಣಿಗಳಲ್ಲಿ ಕಂಡುಬರುವ ಸಾಮಾನ್ಯ ಪೋಷಣಾ ವಿಧಾನವನ್ನ ಹೊಲೋಜೋಯಿಕ್ ಪೋಷಣೆ ಎಂದು ಕರಿತೀವಿ. ಸೊ ಘನ ಅಥವಾ ದ್ರವ ಆಹಾರವನ್ನ ದೇಹದೊಳಗೆ ತೆಗೆದುಕೊಂಡು ಅದನ್ನ ವಿಭಜಿಸಿ ಪಾರ್ಟ್ಸ್ ಬೈ ಪಾರ್ಟ್ಸ್ ಮಾಡಿ ಇದು ಸಂಭವಿಸುತ್ತದೆ. ಮನುಷ್ಯರು, ಬೆಕ್ಕು, ನಾಯಿಗಳು ಮತ್ತು ಸಣ್ಣ ಅಮೀಬಾಗಳು ಸಹ ಆಹಾರವನ್ನ ತಿನ್ನಲು ಈ ವಿಧಾನವನ್ನ ಬಳಸ್ತವ. ಸೊ ಇವನ್ ಅಮೀಬಾ ಆಲ್ಸೋ ಯೂಸಿಂಗ್ ದಿ ಸೇಮ್ ಹೊಲೋಜೋಯಿಕ್ ನ್ಯೂಟ್ರಿಷನ್ ಪ್ರೊಸೆಸ್. ಸೊ ಇಲ್ಲಿ ಮೊದಲನೇದಾಗಿ ಹೊಲೋಜೋಯಿಕ್ ನ್ಯೂಟ್ರಿಷನ್ ಅಥವಾ ಪ್ರಾಣಿ ಸಮ ಪೋಷಣೆಯಲ್ಲಿ ಬರ್ತಕ್ಕಂತ 5 ಹಂತಗಳು ಏನಪ್ಪಾ ಅಂತಂದ್ರೆ, ಆಹಾರ ಸೇವನೆ, ಆಹಾರವನ್ನ ಒಳಗೆ ತೆಗೆದುಕೊಳ್ಳುವುದು, ಅದಕ್ಕೆ ಇಂಜೆಕ್ಷನ್ ಅಂತ ಕರಿತೀವಿ. ಎರಡನೇದು ಜೀರ್ಣಕ್ರಿಯೆ, ಅದನ್ನ ವಿಭಜಿಸುವುದು. ನೆಕ್ಸ್ಟ್ ಹೀರುವಿಕೆ, ಅದು ವಿಭಜಿಸಿದ ನಂತರ ರಕ್ತವನ್ನ ಸೇರುತ್ತದೆ. ಆಮೇಲೆ ಸ್ವಾಂಗೀಕರಣ ಅಂತಂದ್ರೆ ಅದನ್ನ ನಾವು ಶಕ್ತಿಯಾಗಿ ಮಾರ್ಪಾಡಾಗುತ್ತ, ಅದನ್ನ ನಾವು ಶಕ್ತಿಯಾಗಿ ಬಳಕೆ ಮಾಡ್ಕೊಳ್ತೀವಿ. 5ನೇದ್ದು ವಿಸರ್ಜನೆ ಅಂದ್ರೆ ತ್ಯಾಜ್ಯವನ್ನ ಹೊರ ಹಾಕುವುದು.
ಸೊ ಇಲ್ಲಿ ಆಹಾರ ಸೇವನೆ ಹೆಂಗಾಗ್ತದ? ಆಹಾರ ಸೇವನೆ ಬಾಯಿಯ ಮೂಲಕ ದೇಹದೊಳಗ ತೆಗೆದುಕೊಳ್ತೀವಿ. ಸೊ ಇದು ಒಂದು ಕಾಮನ್ ಟರ್ಮ್, ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸೊ ಉದಾಹರಣೆಗೆ ನಾವು ಅನ್ನವನ್ನ ತಿನ್ನುವುದು, ಇದು ಒಂದು ಸಿಂಪಲ್ ಪ್ರೊಸೆಸ್. ನೆಕ್ಸ್ಟ್ ಜೀರ್ಣಕ್ರಿಯೆ ಅಥವಾ ಡೈಜೆಷನ್. ಸೊ ಆಹಾರವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಏನಂತೀವಿ? ಜೀರ್ಣಕ್ರಿಯೆ ಅಂತೀವಿ. ನಾವು ತೆಗೆದುಕೊಳ್ಳುವಂತಹ ಆಹಾರವನ್ನ ಸರಳ ಪದಾರ್ಥಗಳಾಗಿ, ಅದನ್ನ ಸಣ್ಣ 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 ಪಾರ್ಟ್ಸ್ ಆಗಿ ವಿಭಜಿಸುವುದಕ್ಕೆ ಏನಂತೀವಿ? ಜೀರ್ಣಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ ಹೀರುವಿಕೆ ಆರ್ ಅಬ್ಸಾರ್ಪ್ಷನ್. ಸೊ ಜೀರ್ಣಗೊಂಡಂತಹ ಆಹಾರದಲ್ಲಿರುವ ಪೋಷಕಾಂಶಗಳನ್ನ ರಕ್ತದಲ್ಲಿ ಸೇರಿಸಿಕೊಳ್ಳುವುದನ್ನ ಹೀರಿಕೊಳ್ಳುವಿಕೆ ಅಂತ ಹೇಳ್ತಾರ. ಏನು? ಜೀರ್ಣಿಸಿಕೊಂಡ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ರಕ್ತದಲ್ಲಿ ಸೇರಿಸಿಕೊಳ್ಳುವುದನ್ನ ಹೀರಿಕೊಳ್ಳುವಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಇರುವುದು ಸ್ವಾಂಗೀಕರಣ ಅಥವಾ ಅಳವಡಿಸಿಕೊಳ್ಳುವಿಕೆ, ಅಸಿಮಿಲೇಷನ್. ರಕ್ತದ ಮೂಲಕ ಬಂದಂತಹ ಪೋಷಕಾಂಶಗಳನ್ನ ದೇಹದ ಬೆಳವಣಿಗೆ ಅಥವಾ ಶಕ್ತಿಗಾಗಿ ಬಳಸಿಕೊಳ್ಳುವುದನ್ನ ಅಳವಡಿಸಿಕೊಳ್ಳುವಿಕೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಇದು ವಿಸರ್ಜನೆ ಅಂದ್ರೆ ಇಜೇಷನ್. ಜೀರ್ಣವಾಗದೇ ಇರತಕ್ಕಂತಹ ಆಹಾರವನ್ನ ದೇಹದಿಂದ ಹೊರಹಾಕುವ ಪ್ರಕ್ರಿಯೆಯನ್ನ ವಿಸರ್ಜನೆ ಅಂತ ಕರಿತೀವಿ. ಹೌದಾ? ಸೊ ಇದು ಪೋಷಣೆಯ 5 ಹಂತಗಳು. ನೆಕ್ಸ್ಟ್ ಬರುವುದೇನಪ್ಪಾ ಅಂತಂದ್ರೆ ಸೇಮ್ ಪ್ರೊಸೆಸ್ ಆಸ್ ನಾನೀಗ ಡಿಸ್ಕಸ್ ಮಾಡಿದ್ದು. ಆಹಾರ ಸೇವನೆ, ಇಜೇಷನ್, ಜೀರ್ಣಕ್ರಿಯೆ, ಡೈಜೆಷನ್. ಸಂಕೀರ್ಣವಾದ ದೊಡ್ಡ ಆಹಾರ ಕಣಗಳನ್ನ ನಮ್ಮ ದೇಹದ ಒಳಗೆ ಹೀರಿಕೊಳ್ಳುತ್ತಾ ನೆಕ್ಸ್ಟ್ ಸರಳ ವಸ್ತುಗಳಾಗಿ ವಿಭಜಿಸುವ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಡೈಜೆಷನ್. ಸೊ ಅದು ಭೌತಿಕದಲ್ಲಿ ರಾಸಾಯನಿಕ ಮತ್ತು ಮಿಶ್ರಣ. ಭೌತಿಕ ಅಂದ್ರೆ ಹಲ್ಲುಗಳಿಂದ ಆಹಾರವನ್ನ ಜಗಿಯುವುದರಿಂದ ಏನಾಗ್ತದ? ಅದು ಸಣ್ಣ ಸಣ್ಣ ತುಂಡುಗಳಾಗ್ತವ. ನೆಕ್ಸ್ಟ್ ರಾಸಾಯನಿಕ ಎಂಜೈಮ್ಸ್ಗಳು ಏನಾಗ್ತವ? ವಿಶೇಷ ರಾಸಾಯನಿಕಗಳು ಆಹಾರವನ್ನ ಮತ್ತಷ್ಟು ವಿಭಜನೆ ಮಾಡ್ತವ. ಸೊ ನೆಕ್ಸ್ಟ್ ಮಿಶ್ರಣ. ಜಠರ ಏನ ಮಿಕ್ಸಿ ಇದ್ದಂಗದು, ಏನ ಆಹಾರವನ್ನ ಮೃದು ಮಾಡ್ತದ ಮತ್ತು ಪೇಸ್ಟ್ ಆಗಿ ಮಾಡ್ತವ. ಸೊ ಈ ಒಂದು ಕ್ಯೂರಿಯಾಸಿಟಿ ಸ್ಟೇಟ್ಮೆಂಟ್ ಏನಿದೆ, ನಮ್ಮ ಜಠರದಲ್ಲಿರುವ ಆಮ್ಲವು ಸಣ್ಣ ಲೋಹದ ತುಂಡುಗಳನ್ನಷ್ಟು ಕರಗುವಷ್ಟು ಪ್ರಬಲವಾಗಿದೆ. ಅಂದ್ರೆ ಒಂದು ಐರನ್ ಅನ್ನು ಸಹ ಅದು ಕರಗಿಸಬಲ್ಲಂತ ಶಕ್ತಿಯನ್ನ ಹೊಂದಿದೆ. ಸೊ ನೆಕ್ಸ್ಟ್ ಅಬ್ಸಾರ್ಪ್ಷನ್ ಹೀರುವಿಕೆ. ಸೊ ಆಹಾರವು ಸಣ್ಣ ಕಣಗಳಾಗಿ ವಿಭಜನೆಯಾದ ನಂತರ ಅದು ನಮ್ಮ ರಕ್ತವನ್ನ ಸೇರಬೇಕು. ಇದನ್ನ ಹೀರುವಿಕೆ ಅಂತ ಕರಿತೀವಿ. ಸೊ ಇಲ್ಲಿ ಬಹುಪಾಲು ಏನಾಗ್ತದ? ಈ ಪ್ರಕ್ರಿಯೆ ಸಣ್ಣ ಕರಳಿನಲ್ಲಿ ನಡೀತದ. ಸೊ ಈ ಸಣ್ಣ ಕರಳಿನ ಗೋಡೆಗಳು ಬೆರಳಿನಂತಹ, ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಬೆರಳಿನಂತಹ ಲಕ್ಷಾಂತರ ಸಣ್ಣ ರಚನೆಗಳನ್ನ ಹೊಂದಿವೆ. ಇಲ್ಲಿ ಲಕ್ಷಾಂತರ ಅಂತ ಸಣ್ಣ ರಚನೆಗಳನ್ನ ಹೊಂದಿದೆ. ಇವುಗಳನ್ನ ನಾವ್ ಏನಂತ ಕರಿತೀವಿ? ವಿಲಿ ಅಂತ ಕರೀತಾರೆ. ಇವಕ್ಕ ವಿಲಿ, ಇಂಟೆಸ್ಟೈನಲ್ ವಿಲಿ. ಸೊ ಈ ವಿಲಿಗಳು ಹೆಂಗಿರ್ತಾವ ಅಂದ್ರೆ ಸ್ಪಂಜಿನಂತಹ ಕಾರ್ಯನಿರ್ವಹಿಸುತ್ತವೆ ಮತ್ತು ಎಲ್ಲಾ ಪೋಷಕಾಂಶಗಳನ್ನ ಜೀರ್ಣಿಸಿಕೊಂಡಂತಹ ಆಹಾರದಲ್ಲಿನ ಎಲ್ಲ ಪೋಷಕಾಂಶಗಳನ್ನ ಇವೇನ್ ಮಾಡ್ತಾವು? ರಕ್ತನಾಳಗಳಿಗೆ ಕಳಿಸುತ್ತವೆ. ಸೊ ದ ನೆಕ್ಸ್ಟ್ ಈಸ್ ಸ್ವಾಂಗೀಕರಣ, ಅಸಿಮಿಲೇಷನ್ ಅಥವಾ ನಾವೇನಂತ ಕರಿಬಹುದು ಇದನ್ನ? ಅಳವಡಿಸಿಕೊಳ್ಳುವಿಕೆ. ಸೊ ಇಲ್ಲಿ ಏನಾಗ್ತದೆ? ಅಸಿಮಿಲೇಷನ್ ಅಲ್ಲಿ ರಕ್ತವು ಡೆಲಿವರಿ ಟ್ರಕ್ ನಂತೆ ಕೆಲಸ ಮಾಡುತ್ತದೆ. ಹೀರಿಕೊಂಡ ಪೋಷಕಾಂಶಗಳನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸುತ್ತದೆ. ಸ್ವಾಂಗೀಕರಣ. ಸೊ ಅಂದ್ರೆ ಏನ? ಜೀವಕೋಶಗಳು ಈ ಪೋಷಕಾಂಶಗಳ ಶಕ್ತಿ ಉತ್ಪಾದಿಸಲು, ಹೊಸ ಜೀವಕೋಶಗಳನ್ನ ನಿರ್ಮಿಸಲು ಮತ್ತು ಹಾನಿ ಮಾಡಲು ಏನ್ ಮಾಡ್ತಾವ? ಸೇರಿಸಿ ಬಳಸಿಕೊಳ್ತಾವ. ಸೊ ಇಲ್ಲಿ ನಿಮಗಿದು ಗೊತ್ತೇ ಒಂದು ಇದು, ನೀವು ವಿಶ್ರಾಂತಿ ಪಡೆಯುತ್ತಿರುವಾಗಲೂ ನಿಮ್ಮ ಮೆದುಳು ನೀವು ಸೇವಿಸುವ ಆಹಾರದ 20% ಶಕ್ತಿಯನ್ನು ಬಳಸುತ್ತದೆ.
ಸೊ ಅಂದ್ರೆ ನಾವು ಏನೂ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಮ್ಮ ಮೆದುಳು ಏನ್ ಮಾಡ್ತದೆ, ನಮ್ಮ ಆಹಾರದಲ್ಲಿ ನಾವು ಸೇವಿಸಿರ್ತಕ್ಕಂತ ಆಹಾರದಲ್ಲಿನ 20% ಶಕ್ತಿಯನ್ನ ಅದು ಬಳಸಿಕೊಳ್ಳುತ್ತದೆ. ಸೊ ಲಾಸ್ಟ್ ಒನ್ ಇಲ್ಲಿ ಇಜೇಷನ್, ವಿಸರ್ಜನೆ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಾವು ತಿಂದಂತಹ ಎಲ್ಲಾ ಆಹಾರ ಜೀರ್ಣ ಆಗುದಿಲ್ಲ, ಇದು ನಮಗೆ ತಿಳಿದಿದೆ. ಸೊ ಸಸ್ಯದ ನಾರಿನಂತಹ ಕೆಲವು ಭಾಗಗಳೇನಾಗ್ತಾವ, ಉಳ್ಕೊಂಡಿರ್ತಾವ. ಈ ಜೀರ್ಣವಾಗದ ಘನ ತ್ಯಾಜ್ಯವನ್ನ ದೇಹದಿಂದ ಹೊರ ಹಾಕುವ ಪ್ರಕ್ರಿಯೆಗೆನೆ ನಾವೇನಂತೀವಿ, ವಿಸರ್ಜನೆ ಅಂತ ಕರಿತೀವಿ. ಸೊ ಇಲ್ಲಿ ದೊಡ್ಡ ಕರಳು ಈ ತ್ಯಾಜ್ಯದಿಂದ ನೀರನ್ನು ಹೀರಿಕೊಳ್ಳುತ್ತದೆ, ನಂತರ ಅದು ಗುದದ್ವಾರದ ಮೂಲಕ ಹೊರಹಾಕಲ್ಪಡುತ್ತದೆ. ಇದು ನಮ್ಮ ದೇಹವನ್ನ ಒಳಗಿನಿಂದ ಸ್ವಚ್ಛ ಮತ್ತು ಆರೋಗ್ಯಕರವಾಗಿ ಇರಿಸುತ್ತದೆ. ಸೊ ಇವು 5 ಮುಖ್ಯ 5 ಹಂತಗಳು. ಸೊ ಇಲ್ಲಿ ನಾವು ನೆಕ್ಸ್ಟ್ ಏನ್ ತಿಳ್ಕೊಳ್ಪ ಅಂತಂದ್ರೆ ಜೀರ್ಣಾಂಗ ನಾಳದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅಗೇನ್ ನಿಮಗಿದು ಗೊತ್ತೇ. ಸೊ ವಯಸ್ಕರ ಸಂಪೂರ್ಣ ಜೀರ್ಣಾಂಗವನ್ನು ಉದ್ದವಾಗಿ ಚಾಚಿದರೆ ಅದು 30 ಅಡಿಗಳಿಗಿಂತ ಉದ್ದವಿರುತ್ತದೆ. ಸೊ ಅಂದ್ರೆ ಒಂದು ಸ್ಕೂಲ್ ಬಸ್ ನಷ್ಟು ಉದ್ದ ಇರ್ತದ ಅಂತ ಹೇಳಿದ್ದಾರೆ. ಏನು ನಮ್ಮ ಜೀರ್ಣನಾಳ. ಸೊ ಇಲ್ಲಿ ಹೇಗೆ ಜೀರ್ಣನಾಳದಲ್ಲಿ ಆಹಾರದ ಪ್ರಯಾಣ ಹೇಗೆ ಸಾಗ್ತದ ಅಂತ ನಾವು ತಿಳ್ಕೊಳ್ಳೋಣ. ಸೊ ಜೀರ್ಣನಾಳ, ಈಗ ನಾವು ಒಂದು ರೊಟ್ಟಿಯನ್ನ ತುಂಡು ಅಥವಾ ಅನ್ನ ರೈಸ್ ಅದರದ ಕಣ ನಮ್ಮ ದೇಹದಲ್ಲಿ ಹೇಗೆ ಪ್ರಯಾಣ ಮಾಡ್ತದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಏನಾಗ್ತದ, ಬಾಯಿಯ ಮೂಲಕ ಬಕಲ್ ಕ್ಯಾವಿಟಿ. ಸೊ ಏನಾಗ್ತದ, ಬಾಯಲ್ಲಿ ಹಲ್ಲುಗಳು ಏನ್ ಮಾಡ್ತಾವ, ಆಹಾರವನ್ನ ಅಗಿಯುತ್ತವೆ, ಆಹಾರವನ್ನ ಕಚ್ಚುತ್ತವೆ. ನೆಕ್ಸ್ಟ್ ಏನಾಗ್ತದ, ಅದ್ರಲ್ಲಿ ಲಾಲಾರಸ ಆಹಾರವನ್ನ ಏನ್ ಮಾಡ್ತದ, ಮೃದುಗೊಳಿಸ್ತದ. ಲಾಲಾರಸ ಎಂಬುದಕ್ಕದ್ದು ಆಹಾರವನ್ನ ಮೃದುಗೊಳಿಸುತ್ತದೆ. ನೆಕ್ಸ್ಟ್ ಅನ್ನನಾಳ, ಫುಡ್ ಪೈಪ್ ಆರ್ ಓಸೋಫೇಗಸ್, ಫುಡ್ ಪೈಪ್. ಸೊ ಇದೇನ್ ಮಾಡ್ತದ, ಫುಡ್ ಪೈಪ್ ಇದ್ದದ್ದು ಆಹಾರವನ್ನ ಹೊಟ್ಟೆಗೆ ತೆಗೆದುಕೊಂಡು ಹೋಗ್ತದ. ಹೌದಾ. ನೆಕ್ಸ್ಟ್ ಇರುವುದು ಸ್ಟಮಕ್, ಹೊಟ್ಟೆ ಏನ್ ಮಾಡ್ತದ, ಆಹಾರವನ್ನ ಚೆನ್ನಾಗಿ ಕಲಿಸಿ ಜೀರ್ಣಕ್ರಿಯೆಯನ್ನ ಸ್ಟಾರ್ಟ್ ಮಾಡ್ಕೋತೈತ. ಆಹಾರವನ್ನ ಚೆನ್ನಾಗಿ ಕಲಿಸಿ ಜೀರ್ಣಕ್ರಿಯೆಯನ್ನ ಆರಂಭಿಸಿಕೊಳ್ತದ. ನೆಕ್ಸ್ಟ್ ಇರುವುದು ಸಣ್ಣ ಕರಳು, ಸ್ಮಾಲ್ ಇಂಟೆಸ್ಟೈನ್. ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಾಗ್ತದ, ಜೀರ್ಣಕ್ರಿಯೆ ಪೂರ್ಣಗೊಳ್ತದ. ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರಳಿನಲ್ಲಿ ನಾವೇನು ತೆಗೆದುಕೊಂಡಿರ್ತಕ್ಕಂಥ ಆಹಾರ ಏನಾಗ್ತದ, ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಪೂರ್ಣಗೊಳ್ಳುತ್ತದೆ. ನೆಕ್ಸ್ಟ್ ಏನಾಗ್ತದ, ಪೋಷಕಾಂಶಗಳು ಜೀರ್ಣಿಸಿಕೊಂಡ ನಂತರ ಅದರಲ್ಲಿ ಸಿಗ್ತಕ್ಕಂತ ಪೋಷಕಾಂಶಗಳು ಥ್ರೂ ದ ವಿಲ್ಲಿ, ಇಂಟೆಸ್ಟೈನಲ್ ವಿಲ್ಲಿ ಮೂಲಕ ಏನ್ ಮಾಡ್ತದ, ರಕ್ತದಲ್ಲಿ ಹೀರಲ್ಪಡುತ್ತದೆ. ಆಮೇಲೆ ಸೆಕೆಂಡ್ ಲಾಸ್ಟ್ ದೊಡ್ಡ ಕರಳು, ಲಾರ್ಜ್ ಇಂಟೆಸ್ಟೈನ್. ಈ ಲಾರ್ಜ್ ಇಂಟೆಸ್ಟೈನ್ ಏನ್ ಮಾಡ್ತದ, ಅದರಲ್ಲಿ ಇರತಕ್ಕಂತ ನೀರನ್ನ ಹೀರಿಕೊಳ್ತದ. ನೀರನ್ನ ಹೀರ್ಕೊಂಡು ನೆಕ್ಸ್ಟ್ ಏನಾಗ್ತದ, ಲಾಸ್ಟ್ ಪ್ರೊಸೆಸ್ ಇಲ್ಲಿ ಗುದನಾಳ ಅಥವಾ ಗುದದ್ವಾರ, ರೆಕ್ಟಮ್ ಅಂಡ್ ಎನಸ್. ಸೊ ಇದ್ರ ಮೂಲಕ ಏನಾಗ್ತದ, ಜೀರ್ಣವಾಗದೇ ಇರತಕ್ಕಂತ ಆಹಾರ ಏನ್ ಮಾಡ್ತದ, ಹೊರ ಹೋಗ್ತದ. ಸೊ ಈ ತರ ನಮ್ಮ ದೇಹದಲ್ಲಿ ಏನ್ ಮಾಡ್ತದ, ಬಾಯಿಯ ಮೂಲಕ ಪ್ರಾರಂಭವಾಗಿ ಗುದದ್ವಾರದ ಮೂಲಕ ಇಲ್ಲಿ ಈ ಪ್ರೊಸೆಸ್ ಮುಗಿತದ. ಸೊ ಇಲ್ಲಿ ನೋಡ್ಬೋದು ನೀವು, ಸ್ಟಮಕ್, ಲಿವರ್, ಪ್ಯಾಂಕ್ರಿಯಾಸ್, ದಿಸ್ ಇಸ್ ಲಾರ್ಜ್ ಇಂಟೆಸ್ಟೈನ್ ಅಂಡ್ ದಿಸ್ ಇಸ್ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ಹಿಯರ್ ಇಸ್ ಅ ರೆಕ್ಟಮ್. ಹೌದಾ. ಸೊ ಈ ತರ ಒಂದು ಪ್ರಯಾಣ ಆಗ್ತದ, ಬಾಯಿ ಮೂಲಕ ಜಠರು, ಸಣ್ಣ ಕರಳು, ದೊಡ್ಡ ಕರಳು. ಹೌದಾ. ಸೊ ಬಾಯಿಯಲ್ಲಿ ಆರಂಭ ಆಗ್ತದ, ಹಲ್ಲು ಮತ್ತು ನಾಲಿಗೆ, ಆಮೇಲೆ ಲಾಲಾರಸ ಗ್ರಂಥಿ ಏನ್ ಮಾಡ್ತದ, ಅದನ್ನ ಆಹಾರವನ್ನ ಒದ್ದೆ ಮಾಡಿ ಮತ್ತು ಮೃದು ಮಾಡ್ತದ. ಹೌದಾ. ಸೊ ಸ್ಟಮಕ್ ಏನು, ಜಠರವು ದಪ್ಪ ಗೋಡೆ ಅಂತ ಚೀಲವಾಗಿದೆ. ಇಲ್ಲಿ ಅನ್ನನಾಳದಿಂದ ಆಹಾರವನ್ನ ಪಡೆದುಕೊಂಡು ಜಠರದ ಒಳಪದರದ ಮೂಲಕ 3 ಅದ್ಭುತ ವಸ್ತುಗಳನ್ನ ಸ್ರವಿಸುತ್ತದೆ. ಸೊ ಅಲ್ಲಿ ಲೋಳೆ ಅಂದ್ರೆ ಜಠರದ ಗೋಡೆಗಳನ್ನ ಅದು ರಕ್ಷಿಸುತ್ತದೆ. ಆಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲ ಆಹಾರದಲ್ಲಿ ಇರುವ ಹಾನಿಕಾರಕ ಸೂಕ್ಷ್ಮಾಣುಗಳನ್ನ ಕೊಲ್ಲುತ್ತದೆ. ನೆಕ್ಸ್ಟ್ ಜೀರ್ಣಕಾರಿ ರಸಗಳು, ಇಲ್ಲಿ ಏನಾಗ್ತದ, ಪ್ರೋಟೀನ್ಗಳನ್ನ ಸರಳ ರೂಪಗಳಿಗೆ ವಿಭಜಿಸುತ್ತದೆ. ಸೊ ಇಲ್ಲಿ ನಿಮಗಿದು ಗೊತ್ತೇ, ನಿಮ್ಮ ಜಠರವು ತಾನೇ ಜೀರ್ಣವಾಗದಿರಲು ಪ್ರತಿ ಕೆಲವು ದಿನಗಳೊಳಗೆ ಹೊಸ ಲೋಳೆಯನ್ನು
ಹೊಸ ಲೋಳೆಯ ಪದರನ್ನು ಉತ್ಪಾದಿಸುತ್ತದೆ. ಹೌದಾ? ನೆಕ್ಸ್ಟ್ ಬರೋದು ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಇಲ್ಲಿ ಹೆಸರಿಗೆ ಮಾತ್ರ ಇದು ಸ್ಮಾಲ್, ಬಟ್ ಅದರ ಜೀರ್ಣಾಂಗ ವ್ಯವಸ್ಥೆ ಆಸ್ ನಾನು ಮುಂಚೆ ಹೇಳಿದ ಹಾಗೆ ಅದು ಒಂದು ಸ್ಕೂಲ್ ಬಸ್ ಅಷ್ಟು ಉದ್ದ ಇರ್ತದ. ಸೊ ಅದು ಸುರುಳಿ ಆಕಾರದಲ್ಲಿದ್ದು 7.5 ಮೀಟರ್ ಏನಿದೆ ಉದ್ದ ಇದೆ. ಸೊ ಈ ಸ್ಮಾಲ್ ಇಂಟೆಸ್ಟೈನ್ ಏನ್ ಕೆಲಸ ಮಾಡ್ತದ? ರಸಗಳನ್ನ ಪಡೆದುಕೊಳ್ತದ. ಆಹಾರವನ್ನ ವಿಭಜಿಸಲು ಯಕೃತ್ತು ಮತ್ತು ಮೆದೋಜೀರಕ ಗ್ರಂಥಿಯಿಂದ ವಿಶೇಷ ಜೀರ್ಣಕಾರಿ ರಸಗಳನ್ನ ಪಡೆದುಕೊಳ್ತದ. ನೆಕ್ಸ್ಟ್ ಸಂಪೂರ್ಣ ಜೀರ್ಣಕ್ರಿಯೆ. ಸೊ ಇಲ್ಲಿ ಏನಾಗ್ತದ, ನಾವು ತೆಗೆದುಕೊಂಡ ಆಹಾರ ಏನಾಗ್ತದೆ ಸಂಪೂರ್ಣವಾಗಿ ಜೀರ್ಣ ಆಗಿಬಿಡ್ತದೆ ಈ ಪೋರ್ಷನ್ ನಲ್ಲಿ. ಸೊ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಬರೇ ನೀರನ್ನ ಹೀರಿಕೊಳ್ಳುವಂತ ಕೆಲಸ ನಡೀತದೆ. ಹೌದಾ? ಸೊ ಇದು ಅಂತಿಮ ಘಟ್ಟ. ಎಲ್ಲಾ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು ಇಲ್ಲಿ ಸಂಪೂರ್ಣವಾಗಿ ವಿಭಜನೆ ಆಗ್ತದೆ. ನೆಕ್ಸ್ಟ್ ಬರೋದು ಹೀರಿಕೊಳ್ಳುವುದು. ಸೊ ಏನು ಇಂಟೆಸ್ಟೈನಲ್ ವಿಲೀಸ್ ನಾವು ನೋಡಿದ್ವಲ್ಲ ಮುಂಚೆ. ಸೊ ಅಲ್ಲಿ ಏನಾಗ್ತದ, ಸಂಪೂರ್ಣವಾಗಿ ಆಹಾರ ಜೀರ್ಣವಾಗಿರ್ತದಲ್ಲ ಅದನ್ನ ನೇರವಾಗಿ ರಕ್ತಕ್ಕ ಕಳಿಸ್ಕೊಡ್ತದೆ. ಹೌದಾ? ಸೊ ಇಲ್ಲಿ ಯಕೃತ್ತು ಮತ್ತು ಮೆದೋಜೀರಕ ಗ್ರಂಥಿ. ಸೊ ಯಕೃತ್ ಏನು ಇಲ್ಲಿ ದೇಹದಲ್ಲಿ ಏನ್ ಮಾಡ್ತದ, ಇದು ದೇಹದ ಅತಿ ದೊಡ್ಡ ಗ್ರಂಥಿ ಆಗಿದ್ದು ಮೇಲ್ಭಾಗದ ಬಲ ತುದಿಯಲ್ಲಿದೆ. ಸೊ ಇದು ಬೈಲ್ ಜ್ಯೂಸ್ ಅನ್ನ ಉತ್ಪಾದನೆ ಮಾಡ್ತದ ಮತ್ತು ಪಿತ್ತಕೋಶದಲ್ಲಿ ಗಲ್ ಬ್ಲಾಡರ್ ನಲ್ಲಿ ಸಂಗ್ರಹ ಮಾಡ್ಕೋತದ. ಸೊ ಪಿತ್ತರಸ ಏನಾದ್ರೆ ಕಠಿಣವಾದ ಕೊಬ್ಬನ್ನ ವಿಭಜಿಸಲು ಸಹಾಯ ಮಾಡ್ತದ. ಸೊ ಇನ್ ನೆಕ್ಸ್ಟ್ ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿ. ಜಠರದ ಕೆಳಗೆ ಇರುವ ದೊಡ್ಡ ಕೆನೆ ಬಣ್ಣದ ಗ್ರಂಥಿ ಇದು. ಸೊ ಇಲ್ಲಿ ಏನಾಗ್ತದ, ಇದು ಸಣ್ಣ ಕರಳಿಗೆ ಮೆದೋಜೀರಕ ರಸವನ್ನ, ಪ್ಯಾಂಕ್ರಿಯಾಸ್ ಜ್ಯೂಸ್ ಅನ್ನ ಬಿಡುಗಡೆ ಮಾಡ್ತದ ಸಣ್ಣ ಕರಳಿಗೆ. ಸೊ ಈ ರಸ ಏನ್ ಕೊಡ್ತದ ನಮ್ಗೆ? ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಗಳನ್ನ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡ್ತದೆ. ಹೌದಾ? ಸೊ ನೆಕ್ಸ್ಟ್ ನಿಮಗಿದು ಗೊತ್ತೇ, ಯಕೃತ್ತು ಒಂದು ರಾಸಾಯನಿಕ ಕಾರ್ಖಾನೆಯಂತಿದ್ದು, ಸೊ ಲಿವರ್ ಅನ್ನೋದು ಒಂದು ರಾಸಾಯನಿಕ ಕಾರ್ಖಾನೆಯಂತಿದ್ದು ನಿಮ್ಮ ದೇಹಕ್ಕೆ ಆಗಿ 500ಕ್ಕೂ ಹೆಚ್ಚು ವಿಭಿನ್ನ ಪ್ರಮುಖ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತದ. ಸೊ ಲಿವರ್ ಏನ್ ಮಾಡ್ತದ, 500ಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡ್ತದಂತ. ಹೌದಾ? ಸೊ ನೆಕ್ಸ್ಟ್ ಏನು 4ನೇ ಹಂತ, ಇಲ್ಲಿ ಹುಲ್ಲು ತಿನ್ನುವ ಮತ್ತು ಮಾಂಸ ತಿನ್ನುವ ಪ್ರಾಣಿಗಳು. ಹುಲ್ಲು ತಿನ್ನುವ ಮತ್ತು ಮಾಂಸ ತಿನ್ನುವ ಪ್ರಾಣಿಗಳು. ಹಸುಗಳು ಹುಲ್ಲು ತಿನ್ನುವುದನ್ನು ನಿಲ್ಲಿಸಿದಾಗಲೂ ನಿರಂತರವಾಗಿ ಮೆಲುಕು ಹಾಕುತ್ತಿರುವುದನ್ನು ನಾವು ನೋಡಿದ್ದೇವೆ. ಸೊ ಅದು ಯಾಕೆ? ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ಸೊ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಹೌದಾ, ಇಲ್ಲಿ ಹುಲ್ಲು ತಿನ್ನುವ ಪ್ರಾಣಿಗಳಿಗೆ, ಇವಕ್ಕೆ ಅಂತಾರೋ, ಹುಲ್ಲು ತಿನ್ನುವ ಪ್ರಾಣಿಗಳಿಗೆ ಹರ್ಬಿ ಒರಸ್ ಅಂತ ಕರಿತೀವಿ. ಸೊ ಹಸು ಆಗ್ಲಿ, ಎಮ್ಮೆ ಅಥವಾ ಜಿಂಕೆ ಮುಂತಾದ ಈ ಪ್ರಾಣಿಗಳು ಏನ್ ಮಾಡ್ತಾವ, ಸಸ್ಯಗಳನ್ನ ಮಾತ್ರ ತಿಂತಾವ. ಹೌದಾ? ಸೊ ಅವುಗಳ ಆಹಾರದಲ್ಲಿ ಏನಾಗ್ತದ, ಸೆಲ್ಯುಲೋಸ್ ಎಂಬಂತಹ ಕಠಿಣ ಪದಾರ್ಥ ಇರ್ತದ. ಸೊ ಸೆಲ್ಯುಲೋಸ್ ಎಂಬಂತಹ ಕಠಿಣ ಪದಾರ್ಥ ಇರ್ತದ. ಅವು ಏನ್ ಮಾಡ್ತಾವ, ಅದನ್ನ ಜೀರ್ಣಿಸಿಕೊಳ್ಳಲು ಅವುಗಳಿಗೆ ವಿಶೇಷ ಜೀರ್ಣಾಂಗ ವ್ಯವಸ್ಥೆ ಇದೆ. ಸೊ ಹುಲ್ಲನ್ನ ತಿಂದು ಅದನ್ನ ಇಟ್ಕೊಂಡು ಆಮೇಲೆ ಬಾಯಾಡ್ಸೋತಾವಲ್ಲ, ಅದು ಅವುಗಳ ವಿಶೇಷ ಶಕ್ತಿ. ಸೊ ಅದು ಯಾವ್ದರಿಂದ ಪಾಸಿಬಲ್ ಐತಿ? ಸೆಲ್ಯುಲೋಸ್ ಎಂಬಂತಹ ಪದಾರ್ಥದಿಂದ ಅದು ಪಾಸಿಬಲ್ ಆಗ್ತದ. ಸೊ ಇಲ್ಲಿ ಹಸುಗಳ ಹೊಟ್ಟೆಯಲ್ಲಿ ಏನಿದೆ, 4 ಕೋಣೆಗಳ ಜಠರ ಇದೆ. ಹಸುಗಳ ಹೊಟ್ಟೆಯಲ್ಲಿ 4 ಕೋಣೆಗಳ ಜಠರ ಇದೆ. ಸೊ ಅವು ಬೇಗನೆ ಹುಲ್ಲನ್ನು ನುಂಗಿ ರುಮೇನ್ ಅಂತಕ್ಕಂಥದ್ದು ಒಂದು ಫಸ್ಟ್ ಕೋಣೆ, ಅದು ಹೌದಾ, ಫಸ್ಟ್ ರೂಮ್, ಅಲ್ಲಿ ಸಂಗ್ರಹ ಮಾಡ್ಕೋತಾವೆ. ಸೊ ಅಲ್ಲಿ ಏನಾಗ್ತದ, ಅದು ಸ್ವಲ್ಪ ಮಾತ್ರ ಜೀರ್ಣ ಆಗಿರ್ತದ. ಆಮೇಲೆ ಇದನ್ನ ಮೆಲಕು ಕಡ್ ಅಂತ ಕರೀತಾರೆ. ಮೆಲಕು ಹಾಕಿ ಅದನ್ನ ಸಣ್ಣ ಉಂಡೆಗಳಾಗಿ ಏನ್ ಮಾಡ್ತದ, ಬಾಯಿಗೆ ಆಮೇಲೆ ತಗೋತದ. ಫಸ್ಟ್ ರೂಮೇನ್ ಕಳಿಸ್ತದ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮೆಲಕ್ ಹಾಕ್ತದ, ಆಮೇಲೆ ಅದನ್ನ ಹೊಟ್ಟೆಗೆ ಅಥವಾ ಬಾಯಿಗೆ ಕಳಿಸ್ಕೊಡ್ತದ. ಸೊ ಇದನ್ನು ಅವು ಶಾಂತವಾಗಿ ಜಗಿಯುತ್ತವೆ. ಇದನ್ನು ಮೆಲಕು ಹಾಕುವುದು ಅಥವಾ ರುಮಿನೇಷನ್ ಎನ್ನುತ್ತಾರೆ. ಸೊ ನಾವು ಯಾವಾಗ್ಲೂ ಎಮ್ಮೆಗಳು, ದನಗಳು ಹುಲ್ಲನ್ನ ತಿನ್ನುವುದು ನೋಡಿದ್ವಿ. ಕಂಟಿನ್ಯೂಸ್ ಆಗಿ ತಿಂತಾ ಇರ್ತಾವ ವಿದೌಟ್ ಸ್ಟಾಪ್. ಇವನ್ ಇಫ್ ಯು ಆರ್ ಲೆಟ್ ದಮ್ ಟು ಈಟ್ ಫಾರ್ 1 hour, ಸೊ ಅವು ತಿಂತಾನೆ ಇರ್ತಾವ. ಹೌದಾ? ಸೊ ಅದು ಹೇಗ್ ಜೀರ್ಣ ಆಕತ್ತ ಅಂತ
ಕ್ವಶನ್ಗೆ. ಸೊ ನಾವಿಲ್ಲಿ ತಿಳ್ಕೊಬಹುದು. ಸೊ ಅದರಲ್ಲಿ 4 ಕೋಣೆಗಳ ಜಠರ ಇರ್ತದ. ಸೊ ಅವೇನ್ ಮಾಡ್ತಾವ, ಫಸ್ಟ್ ಹುಲ್ಲೆಲ್ಲಾ ನುಂಗಿ ಬಾಯಾಗ ತಗೊಂಡ್ ನುಂಗಿ ರುಮೆನ್ ಅಂತಕ್ಕಂತಹ ಇದಕ್ಕ ಕಳಿಸ್ಕೊಡ್ತಾವ, ಕೋಣೆಗೆ ಕಳಿಸ್ಕೊಟ್ಟು ಅದರಲ್ಲಿ ಒಂದು 30% ಅಷ್ಟೇ ಅದಕ್ಕೆ ಜೀರ್ಣ ಆಗಿರ್ತದ. ಸೊ ನೆಕ್ಸ್ಟ್ ಅದನ್ನ ಯಾವಾಗ ಮೆಲಕ್ ಹಾಕಿ ಅದನ್ನ ಬಾಯಿಗೆ ಕಳಿಸ್ಕೊಡ್ತದಲ್ಲ, ಆಮೇಲೆ ಆ ಪ್ರೊಸೆಸ್ ಅನ್ನ ರುಮಿನೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಮೋಜಿನ ಸಂಗತಿ ಏನಪ್ಪಾ ಅಂತಂದ್ರೆ, ಒಂದು ಹಸು ದಿನಕ್ಕೆ 8 ಗಂಟೆಗಳ ಕಾಲ ಜಗಿಯುತ್ತದೆ. ಸುಮಾರು 40 ಲೀಟರ್ ಲಾಲಾರಸವನ್ನ ಉತ್ಪಾದಿಸುತ್ತದೆ. ಸೊ ನಾವು ಥಿಂಕ್ ಮಾಡಬಹುದು, ವಿಚಾರ ಮಾಡಬಹುದು, ಹಾಗಾದ್ರೆ ಎಷ್ಟು ಅಂದ್ರೆ ಅದರ ಕೆಪಾಸಿಟಿ ಎಷ್ಟಿದೆ. 8 ಗಂಟೆಗಳ ಕಾಲ ಅದು ಜಗಿತಿದೆ, ಮತ್ತೆ 40 ಲೀಟರ್ ಲಾಲಾರಸವನ್ನು ಉತ್ಪಾದನೆ ಮಾಡ್ತದಂದ್ರೆ ಅದು ಎಷ್ಟು ಸ್ಟ್ರಾಂಗ್, ಮತ್ತೆ ಅದರದ್ದು ಹೊಟ್ಟೆ ಎಲ್ಲ ಎಷ್ಟು ದೊಡ್ಡದಿದೆ ಅಂತ ನಾವು ತಿಳ್ಕೊಬಹುದು. ಹೌದಾ? ಸೊ ಇನ್ನೊಂದಿಷ್ಟು ಪ್ರಾಣಿಗಳು ಇಲ್ಲಿ ನಾವು ಹುಲ್ಲು ತಿನ್ನುವ ಪ್ರಾಣಿಗಳಿಗೆ ಏನಂತ ಕರಿತೀವಿ, ಹರ್ನಿವೋರಸ್ ಅಂತ ಕರಿತೀವಿ. ಇನ್ ದ ಅದರ್ ವೇ ಮಾಂಸ ತಿನ್ನುವಂತಹ ಪ್ರಾಣಿಗಳಿಗೆ ಏನಂತ ಕರಿತೀವಿ, ಕಾರ್ನಿವೋರಸ್ ಅಂತ ಕರಿತೀವಿ. ಸೊ ಕಾರ್ನಿವೋರಸ್ ಅಲ್ಲಿ ಬರ್ತಕ್ಕಂತ ಪ್ರಾಣಿಗಳು ಯಾವಪ್ಪ ಅಂತಂದ್ರೆ ಸಿಂಹ, ಹುಲಿ ಮತ್ತು ಇನ್ನು ಕಾಡ ಪ್ರಾಣಿಗಳು ಇದರಲ್ಲಿ ಬರ್ತದ. ಸೊ ಇವುಗಳಿಗೆ ಏನಾಗಿರ್ತದ, ಇವುಗಳಿಗೆ ಕಾರ್ನಿವೋರಸ್ಗೆ ಚೂಪಾದ ಹಲ್ಲುಗಳಿರ್ತಾವ. ಸೊ ಮಾಂಸವನ್ನ ಅವು ಹರ್ಕೊಂಡ್ ತಿನ್ನಕ ಅವಕ್ಕ ಸಹಾಯ ಮಾಡ್ತದ. ಸೊ ಲಾಸ್ಟ್ ಇಲ್ಲಿ ನಾವು ಅಮೀಬಾದಲ್ಲಿ ಯಾವ ತರ ಆಹಾರ ಸೇವನೆ ಅಥವಾ ಪೋಷಣೆ ಆಗ್ತದ ಅಂತ ನೋಡ್ಬೋದು. ಸೊ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅಮೀಬಾ ಒಂದು ಚಿಕ್ಕದಾದಂತಹ ಏಕಕೋಶ ಜೀವಿ. ಅದು ಅಮೀಬಾ ಒಂದು ಚಿಕ್ಕದಾದಂತಹ ಏಕಕೋಶ ಜೀವಿ. ಸೊ ನಾವು ಇದನ್ನ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಸೊ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಇದು ಆಹಾರವನ್ನ ತಿಂದಾಗ ಯಾವ ತರ ಜೀರ್ಣ ಮಾಡ್ಕೋತದ, ಯಾವ ತರ ಆಹಾರವನ್ನ ತೆಗೆದುಕೊಳ್ತದ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಅಮೀಬಾಗೆ ಆಹಾರ ಸಿಕ್ಕಾಗ ಅಥವಾ ಅದು ಕಂಡಾಗ ಏನ್ ಮಾಡ್ತದ, ತನ್ನ ದೇಹದಿಂದ ಸುಳ್ಳು ಕಾಲುಗಳಂತೆ ಕಾಣುವ ಭಾಗಗಳನ್ನು ಹೊರಚಾಚಿಕೊಂಡಿರ್ತದ. ಸೊ ಸುಳ್ಳು ಕಾಲುಗಳಂತೆ ಕಾಣುದು ಅಂದ್ರೆ ಸುಮ್ನೆ ಏನೋ ಒಂಥರ ಕಾಲಿನ ತರ ಕಾಣತಕ್ಕಂತ ಹೊರಚಾಚ್ಕೊಂಡಿರ್ತದ. ಸೊ ಅದಕ್ಕೆ ಏನಂತ ಕರಿತೀವಿ, ಸುಡೋಪೋಡಿಯಾ. ಸೊ ಇವುಗಳಿಗೆ ಸುಡೋಪೋಡಸ್ ಅಂತ ಕರೀತಾರೆ. ಸೊ 1 2 3 4 5. ಸೊ ಇವಕ್ಕೆ ಸುಡೋಪೋಡಿಯಾ ಅಥವಾ ಸುಡೋಪೋಡಸ್ ಅಂತ ಕರಿತೀವಿ. ಸೊ ಈ ಸುಳ್ಳು ಕಾಲುಗಳಿಂದ ಏನ್ ಮಾಡ್ತದ, ಆಹಾರವನ್ನ ಸುತ್ತುವರಿ ಮಾಡ್ಕೋತದ. ಆಹಾರವನ್ನ ಸುತ್ತುವರಿ ಮಾಡ್ಕೊಂಡು ಆಮೇಲೆ ಅದನ್ನ ಒಳಗ್ ತೆಗೆದುಕೊಳ್ತದ. ಒಳಗ್ ತೆಗೆದುಕೊಂಡ್ಮೇಲೆ ಅದರ ಜೀರ್ಣಕ್ರಿಯೆ ಪ್ರಾರಂಭ ಆಗ್ತದ. ಆಮೇಲೆ ಜೀರ್ಣವಾದ ನಂತರ ಅದನ್ನ ಹೊರಗೆ ಹಾಕ್ತದ. ಸೊ ಅಮೀಬಾ ಕೊಳಚೆ ನೀರಿನಲ್ಲಿ ಕಂಡುಬರುವ ಸೂಕ್ಷ್ಮ ಏಕಕೋಶೀಯ ಜೀವಿ. ಸೊ ಅದನ್ನ ನಾವು ಕಣ್ಣಿನಿಂದ ಕಾಣಲು ಸಾಧ್ಯವಿಲ್ಲ. ಸೊ ಇದಕ್ಕೆ ಬಾಯಿ ಅಥವಾ ಜೀರ್ಣಾಂಗ ವ್ಯವಸ್ಥೆ ಮನುಷ್ಯನಲ್ಲಿ ಹೇಗೆ ಅಥವಾ ಪ್ರಾಣಿಗಳಲ್ಲಿ ಹೇಗೆ ಒಂದು ಜೀರ್ಣಾಂಗ ವ್ಯವಸ್ಥೆ ಇದೆ, ಒಂದು ಪ್ರೊಸೆಸ್ ಇದೆ, ಆ ತರ ಅಮೀಬಾದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಹೌದಾ? ಸೊ ಇದು ಆಹಾರವನ್ನ ಗ್ರಹಿಸಿದಾಗ ಬೆರಳಿನಿಂದ ರಚನೆಗಳನ್ನು ಹೊರ ಹಾಕುತ್ತದೆ. ಬೆರಳು ಅಥವಾ ಸುಳ್ಳು ಕಾಲುಗಳ ತರ ಈ ರಚನೆಯನ್ನ ಹೊರ ಹಾಕೊಂಡು, ಸೊ ಅವಕ್ಕೇನಂತ ಕರಿತೀವಿ, ಸುಡೋಫೋಡಿಯಾ, ಸುಳ್ಳು ಕಾಲುಗಳು ಎನ್ನುತ್ತಾರೆ. ಸೊ ಆಮೇಲೆ ಆಹಾರ ಕಣವನ್ನ ಸುತ್ತುವರೆದು ಏನ್ ಮಾಡ್ತದ, ಫುಡ್ ವ್ಯಾಕ್ಯೂಲ್ಸ್. ಸೊ ಹಿಯರ್ ವಿ ಕ್ಯಾನ್ ಸಿ ಫುಡ್ ವ್ಯಾಕ್ಯೂಲ್ಸ್ ಎಂಬ ಸಣ್ಣ ಗುಳ್ಳೆಗಳದಾವಲ್ಲ, ಇವು ಫುಡ್ ವ್ಯಾಕ್ಯೂಲ್ಸ್. ಸೊ ಅವುಗಳಿಂದ ಬಂಧನೆ ಮಾಡ್ಕೋತದ. ಅವುಗಳೊಳಗ ಅಟ್ರಾಕ್ಟ್ ಮಾಡ್ಕೊಂಡು ಹಿಡಿದಿಟ್ಕೊಂಡು ಏನ್ ಮಾಡ್ತದ, ಅದು ತನ್ನ ಡೈಜೆಷನ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ತದ. ಸೊ ಆಹಾರದ ಕುಹರದ ಒಳಗಿನ ಜೀರ್ಣಕಾರಿ ರಸಗಳನ್ನು ಅದು ವಿಭಜಿಸುತ್ತದೆ. ಸೊ ಇದು ಎಷ್ಟು ಸಿಂಪಲ್ ಮತ್ತೆ ಅದ್ಭುತ ಅಂತ ಅನಿಸ್ತದೆ ನಮಗೆ. ಸೊ ಇಲ್ಲಿ ಹೋಲಿಕೆ ಮಾಡಿ ನೋಡಿದ್ರೆ ಮಾನವ, ಹಸು ಮತ್ತು ಅಮೀಬಾಗೆ ಸೊ ಯಾವ ತರ ಸಂಕೀರ್ಣತೆ ಕಂಡು ಬರ್ತದೆ. ಮಾನವನಲ್ಲಿ ಬಹಳ ಸಂಕೀರ್ಣ, ಸೊ ಹಸುವಿನಲ್ಲಿ ಕೂಡ ಅತಿ ಸಂಕೀರ್ಣ, ಅಮೀಬಾ ಸೊ ಸಿಂಪಲ್, ಅತ್ಯಂತ ಸರಳವಾದಂತಹದ್ದು. ಇಲ್ಲಿ ತಿನ್ನುವ ಅಂಗ ಯಾವುದು, ಇಲ್ಲಿ ಮಾನವನಲ್ಲಿ ಬಾಯಿ ಮತ್ತು ಕೈಗಳು, ಹಸುವಿನಲ್ಲಿ ಬಾಯಿ ಮತ್ತು ನಾಲಿಗೆ. ಸೊ ಇಲ್ಲಿ ಸುಳ್ಳು ಕಾಲುಗಳು, ಸುಡೋಪೋಡಿಯಾ, ಮಿಥ್ಯ ಪಾದಗಳು. ಆಮೇಲೆ ವಿಶೇಷತೆ ಏನು, ಇಲ್ಲಿ ಉದ್ದವಾದ ಸುರುಳಿ ಆಕಾರದ ಕರಳು ಇರುವುದೇ ಒಂದು ವಿಶೇಷತೆ, ಸ್ಮಾಲ್ ಇಂಟೆಸ್ಟೈನ್. ಸೊ ಅದು ಎಷ್ಟು ದೊಡ್ಡದಿರ್ತದ ಅಂದ್ರೆ ಒಂದು ಸ್ಕೂಲ್ ಬಸ್ ಇರ್ತದಲ್ಲ ಅಷ್ಟು ಉದ್ದವಾಗಿ ಇರ್ತದ. ಆಮೇಲೆ ಹಸುವಿನಲ್ಲಿ ಏನು ವಿಶೇಷತೆ, ಅದು 4 ಕೋಣೆಗಳ ಜಠರನ್ನ ಹೊಂದಿರೋದು ವಿಶೇಷ. ಆಮೇಲೆ ಇದು ಏನು ಆಹಾರದ ಕುಹುರ ಇರುವುದೇ ಒಂದು ವಿಶೇಷತೆ.
ಸೊ ಇಲ್ಲಿ ಸೆಲ್ಯುಲೋಸ್ ಮಾನವನಲ್ಲಿ ಇಲ್ಲ, ಪ್ರಾಣಿಗಳಲ್ಲಿ ಮಾತ್ರ ಸೆಲ್ಯುಲೋಸ್ ಇದೆ, ಅಮೀಬಾದಲ್ಲಂತೂ ಇಲ್ವೇ ಇಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಅಮೀಬಾವನ್ನ ನಾವು ಬರೀ ಇದ್ರಲ್ಲಿ ಮಾತ್ರ ಕಾಣ್ಬಹುದು, ಇದರಲ್ಲಿ ಸೂಕ್ಷ್ಮ ದರ್ಶಕದಲ್ಲಿ ಮೈಕ್ರೋಸ್ಕೋಪ್ ನಲ್ಲಿ ಮಾತ್ರ ಕಾಣಿಸ್ಬೋದು. ಹೌದಾ? ಸೊ ಈಗ ಇಷ್ಟರಲ್ಲಿ ನಾವೇನ್ ತಿಳ್ಕೊಂಡ್ಪ ಅಂದ್ರೆ, ಪ್ರಾಣಿಗಳಿಗೆ ಆಹಾರ ಶಕ್ತಿ ಮತ್ತು ಬೆಳವಣಿಗೆಗಾಗಿ ಆಹಾರ ಎಷ್ಟು ಮುಖ್ಯ, ಮತ್ತು ಹೊಲೋಜೋಯಿಕ್ ಪೋಷಣೆಯಲ್ಲಿ 5 ಹಂತಗಳಿವೆ ಇದಾವೆ. ಅವುಗಳು ಆಹಾರ ಸೇವನೆ, ಜೀರ್ಣಕ್ರಿಯೆ, ಹೀರಿಕೊಳ್ಳುವಿಕೆ, ಅಳವಡಿಸಿಕೊಳ್ಳುವಿಕೆ ಮತ್ತು ವಿಸರ್ಜನೆ. ಹೌದಾ? ಸೊ ಮಾನವನಲ್ಲಿ ಜೀರ್ಣಕ್ರಿಯೆ ಏನಾಗ್ತದ, ಬಾಯಿಂದ ಪ್ರಾರಂಭವಾಗಿ ಗುದದ್ವಾರದಲ್ಲಿ ಮುಗಿತದ. ಸೊ ಹಸುಗಳು ಏನ್ ಮಾಡ್ತಾವ, ಆಹಾರವನ್ನ ಮೆಲಕ ಹಾಕ್ತವ. ಮತ್ತು ಅಮೀಬಾ ಏನ್ ಮಾಡ್ತಾವ, ಅವುಗಳ ಸುಳ್ಳು ಕಾಲುಗಳ ಮೂಲಕ ಆಹಾರವನ್ನ ಪಡಿತವ. ಸೊ ಇಷ್ಟು ಏನಪ್ಪಾ ಇದು ಪ್ರಾಣಿಗಳಲ್ಲಿ ಹೇಗೆ ಪೋಷಣೆ, ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಅಂತ ಕರಿಬಹುದು, ಅಥವಾ ಫುಡ್ ಪ್ರೊಸೆಸ್ ಇನ್ ಅನಿಮಲ್ಸ್. ಸೊ ಇಷ್ಟರ ಬಗ್ಗೆ ತಿಳಿದುಕೊಂಡ್ವಿ. ಸೊ ಇದಿಷ್ಟು ಈ ಪಾಠದ ಮುಖ್ಯಾಂಶಗಳು, ಅಥವಾ so detailed explanation. So thank you for watching Teach Nest YouTube channel. So please come back and watch for more all 8, 9, 10 classes videos. Thank you so much.